ಸೊ ಹಲೋ ಫೋಕ್ಸ್, ನಾನು ಕಾರ್ತಿಕ್. ಸೈಲಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಲಿವಿಂಗ್ ವರ್ಲ್ಡ್ ಚಾಪ್ಟರ್ನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ಸ್ಟಡಿ ಮಾಡೋಣ. ಓಕೆ, ಸೊ ಈ ಟಾಪಿಕಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೇನು ಹೇಳ್ಕೊಡ್ತೇನೆ ಅಂತ ಹೇಳಿದ್ರೆ, ನಿಮಗೆ ಟ್ಯಾಕ್ಸೋನಮಿಕ್ ಹೈರಾರ್ಕಿಯಲ್ಲಿ ಬರುವಂತಹ 7 ಆಬ್ಲಿಗೇಟ್ ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್ಗಳ ಬಗ್ಗೆ ಹೇಳ್ತೇನೆ. ಒಂದು ಬ್ರೀಫ್ ಓವರ್ ವ್ಯೂ ಅನ್ನ ಕೊಡ್ತೇನೆ. ಅದರ ಜೊತೆಗೇನೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಬಂದರೆ ಯಾವ ರೀತಿ ಆನ್ಸರ್ ಮಾಡಬೇಕು, ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಬಂದರೆ ಯಾವ ರೀತಿ ನೆನ್ಪಿಟ್ಕೊಬೇಕು ಅನ್ನೋದು. ಅದಾದಮೇಲೆ ನಾನು ನಿಮ್ಗೊಂದು ಕೋಡನ್ನು ಹೇಳ್ಕೊಡ್ತೇನೆ. ಈ ಕೋಡ್ನ ಮುಖಾಂತರ 7 ಆಬ್ಲಿಗೇಟ್ ಕ್ಯಾಟಗರೀಸ್ ಏನಿದಿಲ್ಲ, ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್, ಇದನ್ನು ಯಾವತ್ತು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಒಂದು ಕೋಡನ್ನು ಸಹ ಹೇಳ್ಕೊಡ್ತೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲಿಕ್ಕೆ ಮರಿಬೇಡಿ. ಓಕೆ, ಸೊ ನಾವು ಲೆಟ್ಸ್ ಸ್ಟಾರ್ಟ್ ಅವರ್ ಟಾಪಿಕ್. ಸೊ ಫಸ್ಟ್ ಆಫ್ ಆಲ್, ಟ್ಯಾಕ್ಸೋನಮಿಕ್ ಹೈರಾರ್ಕಿ. ಟ್ಯಾಕ್ಸೋನಮಿಕ್ ಹೈರಾರ್ಕಿ ನಾವೇನು ಮಾಡ್ತೀವಿ, 7 ಆಬ್ಲಿಗೇಟ್ ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್ಗಳನ್ನ ಒಂದು ಆರ್ಡ್ರಲ್ಲಿ, ಪ್ರಾಪರ್ ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡಿಟ್ಟಿದ್ದೀವಿ ಅಲ್ವಾ. ಸೊ 7 ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್ ಇದೆಯಾ ನಮ್ಮ ಹತ್ರ? ಇದೆ. ಕಿಂಗ್ಡಮ್ ಇದೆ, ಡಿವಿಷನ್ ಆ್ಯಂಡ್ ಫೈಲಮ್ ಇದೆ, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಶೀಸ್ 7 ಇದೆಯಲ್ವಾ. ಇದರಲ್ಲಿ 7 ಆಬ್ಲಿಗೇಟ್ ಅಂದರೆ ಏನು? ಆಬ್ಲಿಗೇಟ್ ಅಂತ ಹೇಳಿದ್ರೆ ನಾವು ಸ್ಟ್ರಿಕ್ಟ್ ಆಗಿ ಅರೇಂಜ್ ಮಾಡಿರುವಂತಹ ಆರ್ಡರ್ ಇದು. ನಾವು ಇದನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನು ಆಬ್ಲಿಗೇಟ್ ಅಂತ ಕರೆಯುವಂಥದ್ದು. ಆಬ್ಲಿಗೇಟ್ ಅಂದರೆ ಸ್ಟ್ರಿಕ್ಟ್ ಆಗಿ ನಾವು ಅರೇಂಜ್ ಮಾಡಿದ್ದೀವಿ ಅಂತ ಅರ್ಥ. ಓಕೆನಾ? ದೆನ್ ಇದರಲ್ಲಿ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಬೇಡ, ಸ್ಪೀಶೀಸ್ ಇಂದ ಸ್ಟಾರ್ಟ್ ಮಾಡೋಣ. ಸ್ಪೀಶೀಸ್ ಅನ್ನುವಂಥದ್ದು ಲೋವೆಸ್ಟ್ ಲೆವೆಲ್ ಆಫ್ ಕ್ಯಾಟಗರಿಯಲ್ಲಿ ಬರುವಂಥದ್ದು ಅಲ್ವಾ. ನೀವು ಆಲ್ರೆಡಿ ಕ್ಲಾಸಲ್ಲೆಲ್ಲ ಕೇಳಿರ್ಬೋದು. ಸ್ಪೀಶೀಸ್ ಅಂತ ಹೇಳಿದ್ರೆ ಲೋವೆಸ್ಟ್ ಲೆವೆಲ್. ಲೋವೆಸ್ಟ್ ಲೆವೆಲಲ್ಲಿ ಬರೋದ್ರಿಂದಾನೇ ಇದರಲ್ಲಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅಥವಾ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಜಾಸ್ತಿ ಇರುತ್ತೆ. ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಆರ್ ಕಾಮನ್ ಕ್ಯಾರೆಕ್ಟರ್ಸ್ ಜಾಸ್ತಿ ಇರುತ್ತೆ ಎಲ್ಲಿ? ಲೋವೆಸ್ಟ್ ಕ್ಯಾಟಗರಿಯಲ್ಲಿ. ಅದೇ ಕಿಂಗ್ಡಮ್ ಅನ್ನು ನಾವು ತಗೊಂಡ್ರೆ, ಕಿಂಗ್ಡಮ್ ಅಲ್ಲಿ ಏನು ಬರುತ್ತೆ? ಮ್ಯಾಕ್ಸಿಮಮ್ ನಂಬರ್ ಆಫ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬರುತ್ತೆ. ಜನರಲ್ ಕ್ಯಾರೆಕ್ಟರ್ಸ್ ಎಲ್ಲಿ ಬರುವಂಥದ್ದು? ಮ್ಯಾಕ್ಸಿಮಮ್ ಆಗಿ ಕಿಂಗ್ಡಮ್ ಅಲ್ಲಿ ಬರುವಂಥದ್ದು. ಸೊ ಇದನ್ನು ನಾವು ಯಾವ ರೀತಿ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂಥದ್ದು? ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಎಲ್ಲ ಕೇಳಿದ್ರೆ ನಾವು ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಸಿಂಪಲ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಆಯ್ತಾ. ಸೊ ಕಿಂಗ್ಡಮ್ ಅಂತ ಹೇಳಿದ್ರೆ ಅಲ್ಲೊಬ್ಬ ರಾಜ ಇರಬೇಕಲ್ವಾ. ಒಬ್ಬ ರಾಜ ಇರ್ತಾನೆ. ರಾಜನ ಹತ್ರ ಯಾರು ಇರ್ತಾರೆ? ಸೇನಾಧಿಪತಿ ಯಾರಾದರೂ ಇರ್ತಾರೆ ಅಲ್ವಾ. ಸೇನಾಧಿಪತಿಯನ್ನ ನಾವು ಜನರಲ್ ಅಂತ ಕರೆಯೋಣ ಅಲ್ವಾ. ಸೋಲ್ಜರ್ ಜನರಲ್, ಕಮಾಂಡರ್ ಜನರಲ್, ಏನಾದರೂ ಒಂದು ಕರೆಯೋಣ. ಸೊ ರಾಜನ ಹತ್ರ ಸೋಲ್ಜರ್ ಜನರಲ್ ಜನರಲ್ ಇರ್ತಾನೆ. ಸೊ ಕಿಂಗ್ಡಮ್ ಹತ್ರ ಜನರಲ್ ಅನ್ನೋ ವರ್ಡ್ ಬರುತ್ತೆ. ಸೊ ಕಿಂಗ್ಡಮ್ ಆ್ಯಂಡ್ ಜನರಲ್ ಹತ್ತತ್ರ ಇರೋದ್ರಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನರಲ್ ಕ್ಯಾರೆಕ್ಟರ್ಸು ನಾವು ಕಿಂಗ್ಡಮ್ ಅಲ್ಲಿ ಹಾಕ್ತೀವಿ. ಸೊ ಅಸೆಂಡಿಂಗ್ ಆರ್ಡರ್ ಹೋಗ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಕಿಂಗ್ಡಮ್ ಬರಬೇಕು. ನಾವು ಸ್ಟಾರ್ಟ್ ಆಗೋದು ಸ್ಪೀಶೀಸ್ ಇಂದ ಸ್ಟಾರ್ಟ್ ಆಗಿ ಅಸೆಂಡಿಂಗ್ ಆರ್ಡರ್ ಆಫ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಕಿಂಗ್ಡಮ್ ತನಕ ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಅಸೆಂಡಿಂಗ್ ಆರ್ಡರ್ ಆಫ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಸ್ಪೀಶೀಸ್ ಟು ಕಿಂಗ್ಡಮ್ ನಾವು ಹೋಗ್ತೀವಿ. ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಡಿವಿಷನ್, ದೆನ್ ಕಿಂಗ್ಡಮ್ಗೆ ಅಲ್ವಾ. ಸೊ ಇವಾಗ ಕಾಮನ್ ಕ್ಯಾರೆಕ್ಟರ್ಸ್, ಒಬ್ಬ ರಾಜ ಇದ್ದಾನೆ ಅಂತ ಹೇಳಿದ್ರೆ ಅತ್ಯಂತ ಕೆಳಗಡೆ ಇರೋರು ಯಾರು? ಒಬ್ಬ ಕಾಮನ್ ಮ್ಯಾನ್ ಅಲ್ವಾ. ಸೊ ಲೋವೆಸ್ಟ್ ಲೆವೆಲ್ ಅಲ್ಲಿ ಇರುವಂತದ್ದು ಕಾಮನ್ ಮ್ಯಾನ್. ಸೊ ಲೋವೆಸ್ಟ್ ಲೆವೆಲ್ ಅಲ್ಲಿ ಬರೋದು ಯಾರು? ಸ್ಪೀಶೀಸ್. ಸೊ ಸ್ಪೀಶೀಸ್ ಹತ್ರ ಕಾಮನ್ ಇರುತ್ತೆ. ಸೊ ಸ್ಪೀಶೀಸ್ ಅಂತ ಹೇಳಿದ್ರೆ ಹೈಯೆಸ್ಟ್ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ಗಳು ಬರುವಂತ ಕ್ಯಾಟಗರಿ ಅಲ್ವಾ. ಸೊ ನಾವು ಅಸೆಂಡಿಂಗ್ ಆರ್ಡರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಟಾಪ್ ಅಲ್ಲಿ ಯಾರು ಬರಬೇಕು? ಅಸೆಂಡಿಂಗ್ ಅಂದ್ರೆ ಜಾಸ್ತಿ ಆಗೋದಲ್ವಾ. ಸೊ ಟಾಪ್ ಅಲ್ಲಿ ಯಾರು ಬರಬೇಕು? ಸ್ಪೀಶೀಸ್. ಕಾಮನ್ ಕ್ಯಾರೆಕ್ಟರ್ಸ್ ಅನ್ನ ಅಸೆಂಡಿಂಗ್ ಅಂತ ಕೇಳಿದ್ರೆ, ಸೊ ನಾವು ಸ್ಟಾರ್ಟ್ ಮಾಡೋದು ಕಿಂಗ್ಡಮ್ ಇಂದ ನಾವು ಸ್ಪೀಶೀಸ್ ಕಡೆಗೆ ಬರ್ತಾ ಇರ್ತೀವಿ. ಅಸೆಂಡಿಂಗ್ ಆರ್ಡರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಕಿಂಗ್ಡಮ್ ಆಗಿರ್ಬೋದು, ಫೈಲಮ್ ಅಂಡ್ ಡಿವಿಷನ್ ಬರ್ತೀವಿ. ದೆನ್ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಅಂಡ್ ಸ್ಪೀಶೀಸ್ಗೆ ಬರುವಂತದ್ದು ಅಸೆಂಡಿಂಗ್ ಆರ್ಡರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ ಅಲ್ವಾ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ನಮ್ಮ ಈ ಕ್ಯಾಟಗರೀಸ್ ಅಂದ್ರೆ ಏನು, ಇದ್ರ ಮೀನಿಂಗ್ ಏನು ಬೇಸಿಕಲಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ನಾನು ಸಿಂಪಲ್ ಆಗಿ ಅದನ್ನ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಸ್ಪೀಶೀಸ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಅಂತ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಸ್ಪೀಶೀಸ್ ಅಂತ ಕರೆಯುವಂಥದ್ದು ಅಲ್ವಾ. ಯುನಿಕ್ ಅಂತ ಆರ್ಗ್ಯಾನಿಸಮ್ಸ್ಗಳು. ಒಂದು ಸ್ಪೀಶೀಸ್ ಅಂತ ಹೇಳಿದ್ರೆ ಒಂದು ಟೈಪ್ ಆಫ್ ಆರ್ಗ್ಯಾನಿಸಮ್, ಇನ್ನೊಂದು ಸ್ಪೀಶೀಸ್ ಅಂದ್ರೆ ಇನ್ನೊಂದು ಟೈಪ್ ಆಫ್ ಆರ್ಗ್ಯಾನಿಸಮ್ಸ್. ಇದರಲ್ಲಿ ಕ್ಲೋಸ್ಲಿ ರಿಲೇಟೆಡ್ ಅಂತ ಸ್ಪೀಶೀಸ್ಗಳನ್ನೆಲ್ಲ ಒಟ್ಟಿಗೆ ತಗೊಂಡು ನಾವು ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ ಅಲ್ವಾ. ಆ ಗ್ರೂಪನ್ನೇ ನಾವು ಜೀನಸ್ ಅಂತ ಕರೆಯುವಂಥದ್ದು. ಇವಾಗ ಹುಲಿ, ಸಿಂಹ ಇದೆಲ್ಲ ಕ್ಲೋಸ್ ರಿಲೇಟೆಡ್ ಅಲ್ವಾ. ಪ್ಯಾಂಥರಾ ಲಿಯೋ ಅಂಡ್ ಪ್ಯಾಂಥರಾ ಟಿಗ್ರಿಸ್ ಎಲ್ಲ ಕ್ಲೋಸ್ ರಿಲೇಟೆಡ್ ಅಂತ ಸ್ಪೀಶೀಸ್ಗಳು. ಇದನ್ನೆಲ್ಲ ನಾವು ಪ್ಯಾಂಥರಾ ಅನ್ನೋ ಸಿಂಗಲ್ ಜೀನಸ್ಗೆ ನಾವು ಹಾಕಿದ್ದೀವಿ ಅಲ್ವಾ. ಸೊ ಇದೇ ರೀತಿ ಜೀನಸ್ ಬಂತು. ಇನ್ನು ಜೀನಸ್ ಅಲ್ಲಿ ಕ್ಲೋಸ್ ರಿಲೇಟೆಡ್ ಅನ್ನು ನಾವು ಎಲ್ಲಿ ಹಾಕ್ತೀವಿ? ಫ್ಯಾಮಿಲಿಗಳಲ್ಲಿ ಹಾಕ್ತೀವಿ. ನಮ್ಮ ಸೊಸೈಟಿಯಲ್ಲೂ ಅಷ್ಟೇ ಅಲ್ವಾ. ನಾವೆಲ್ಲ ಇಂಡಿವಿಜುವಲ್ ಪೀಪಲ್ಸ್ ಇರ್ತೀವಿ. ನಮಗೆ ಹತ್ತತ್ರ ಇರುವಂಥ ಬ್ರದರ್ಸ್, ಸಿಸ್ಟರ್ಸ್ಗಳು ಇರ್ತಾರೆ. ಅವರೆಲ್ಲ ಏನೋ ಕ್ಲೋಸ್ಲಿ ರಿಲೇಟ್ ಆಗಿರ್ತೀವಿ ನಾವು ಅಲ್ವಾ. ಸೊ ಅದಾದ್ಮೇಲೆ ಇವರೆಲ್ಲ ಸೇರಿ ಕ್ಲೋಸ್ಲಿ ರಿಲೇಟೆಡ್ ಆಗಿರುವಂಥ ಇಂಡಿವಿಜುವಲ್ಸ್ ಅನ್ನೇ ನಾವು ಒಂದು ಫ್ಯಾಮಿಲಿ ಅಂತ ಕರೆಯೋದಲ್ವಾ. ಸೊ ಫ್ಯಾಮಿಲಿಯಲ್ಲಿ ಕ್ಲೋಸ್ಲಿ ರಿಲೇಟೆಡ್ ಆದಂತಹ ಜೀನಸಸ್ಗಳು ಸೇರ್ಕೊಂಡಿರುತ್ತೆ.
ಆಮೇಲೆ ಫ್ಯಾಮಿಲಿ ಆದಮೇಲೆ ಸ್ವಲ್ಪ ಫ್ಯಾಮಿಲಿಗಳೆಲ್ಲ ಏನು ಮಾಡುತ್ತೆ, ಒಂದು ಕಡೆ ಜಾತ್ರೆಗೋ ಎಲ್ಲೋ ಶಾಪಿಂಗೋ ಎಲ್ಲ ಕಡೆ ಹೋಗಿದೆ ಅಂತ ಅನ್ಕೊಳ್ಳಿ. ಅವ್ರು ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲೊಂದು ಟೈಪ್ ಆಫ್ ಆರ್ಡರ್ ಇರಬೇಕಲ್ವಾ. ಅಂದರೆ ಏನಾದರೂ ಒಂದು ಕಾಮನ್ ಆದಂಥ ಇಷ್ಟ ಇರುವಂಥದ್ದು ಏನಾದರೂ ಇರಬೇಕಲ್ವ, ಅಥವಾ ಯಾವುದಾದ್ರೂ ಹೊಸ ಮೂವಿ ಬಂದಿದೆ ಅಂತ ಅನ್ಕೊಳ್ಳಿ. ಅವ್ರಿಗೆ ಎಲ್ರಿಗೂ, ಈ ಫ್ಯಾಮಿಲಿಯಲ್ಲಿರೋ ಎಲ್ರಿಗೂ ಈ ಹೊಸ ಮೂವಿ ಅಂತ ಹೇಳಿದ್ರೆ ಭಾಳ ಇಷ್ಟ ಇರುತ್ತೆ. ಸೊ ಒಂದು ಆರ್ಡರ್ ಇದೆ, ಅವ್ರಿಗೊಂದು ಈ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದಾನೇ ಅದನ್ನು ನೆಕ್ಸ್ಟ್ ನಾವು ಆರ್ಡರ್ಗೆ ಕಳಿಸ್ಕೊಡ್ತೀವಿ. ಅಂದರೆ ಏನು, ಕ್ಲೋಸ್ಲಿ ರಿಲೇಟೆಡ್ ಅಂತ ಫ್ಯಾಮಿಲೀಸ್ಗಳನ್ನ ನಾವೊಂದು ಆರ್ಡ್ರಲ್ಲಿ ಫಿಕ್ಸ್ ಮಾಡ್ತೀವಿ. ಓಕೆನಾ. ದೆನ್ ಆರ್ಡ್ರನ್ನ ಕೇಸ್ ಬಂತು, ಸ್ವಲ್ಪ ಫ್ಯಾಮಿಲೀಸ್ಗಳೆಲ್ಲ ಸೇರಿಕೊಂಡು ಅವ್ರ ಕಾಮನ್ ಇಂಟ್ರೆಸ್ಟಲ್ಲಿ ಸೇರ್ಕೊಂಡು ಒಂದು ಕಮ್ಯುನಿಟಿ ಥರ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಇನ್ನು ಆರ್ಡ್ರಿಗೆ ಬಂದಾದ್ಮೇಲೆ ಕ್ಲೋಸ್ ರಿಲೇಟೆಡ್ ಆರ್ಡರ್ಸನ್ನು ನಾವು ಕ್ಲಾಸಿಗೆ ಹಾಕ್ತೀವಿ. ಫ್ಯಾಮಿಲೀಸ್ಗಳೆಲ್ಲ ಏನು ಮಾಡುತ್ತೆ, ಅವರವರೇ ಗಾಸಿಪ್ಗಳು ಮಾಡ್ಕೊಂಬಿಟ್ಟು ಏನು ಮಾಡ್ತಾರೆ, ಓಕೆ ನಮ್ಮ ಮಕ್ಕಳನ್ನ ಈ ಕ್ಲಾಸ್ ರೂಮಿಗೆ ಕಳ್ಸೋಣ, ಈ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳ್ಕೊಂಡು ಅವರೆಲ್ಲ ಸೇರ್ಕೊಂಡು ಏನಾಗ್ತಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದೇ ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಆಗಿ ಕ್ಲಾಸ್ಮೇಟ್ಸ್ಗಳಾಗಿ ಇರ್ತಾರೆ ಅಲ್ವಾ. ಸೊ ಕ್ಲೋಸ್ಲಿ ರಿಲೇಟೆಡ್ ಆರ್ಡರ್ಸನ್ನು ನಾವು ಕ್ಲಾಸಿಗೆ ಹಾಕಿದ್ದೀವಿ. ದೆನ್ ಕ್ಲಾಸಿಗೆ ಬಂದಾದ್ಮೇಲೆ ನಮ್ಮ ಡಿವಿಷನ್ ಆ್ಯಂಡ್ ಫೈಲಮ್. ಇವಾಗ ಕ್ಲಾಸಸ್ಸಲ್ಲೂ ಅಷ್ಟೇ ಅಲ್ವಾ, ಡಿವಿಷನ್ಸ್ ಇರುತ್ತೆ, ಸೆಕ್ಷನ್ಸ್ ಇರುತ್ತೆ, ಡಿಫ್ರೆಂಟ್ ಗ್ರೂಪ್ಸ್ಗಳಿರುತ್ತೆ. ಅದೇ ರೀತಿಯೇ ಕ್ಲಾಸ್ನ ನಂತರ ಕ್ಲೋಸ್ ರಿಲೇಟೆಡ್ ಕ್ಲಾಸಸ್ಗಳನ್ನ ನಾವು ತೊಗೊಂಡೋಗಿ ಎಲ್ಲ ಹಾಕ್ತೀವಿ, ಫೈಲಮ್ ಆರ್ ಡಿವಿಷನಲ್ಲಿ ಹಾಕ್ತೀವಿ. ಫೈಲಮ್ ಅಂತ ಹೇಳಿದ್ರೆ ನಾವು ಆ್ಯನಿಮಲ್ಸಲ್ಲಿ ಯೂಸ್ ಮಾಡ್ತೀವಿ. ಫೈಲಮ್ ಅನ್ನೋ ಇದನ್ನು ನಾವು ಟ್ಯಾಕ್ಸಾನಮಿ ಕ್ಯಾಟಗರಿಯನ್ನು ಆ್ಯನಿಮಲ್ಸ್ನ ಕೇಸಲ್ಲಿ ಯೂಸ್ ಮಾಡಿದ್ರೆ, ಡಿವಿಷನನ್ನು ನಾವು ಪ್ಲಾಂಟ್ಸ್ನ ಕೇಸಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಕ್ಲೋಸ್ಲಿ ರಿಲೇಟೆಡ್ ಡಿವಿಷನ್ ಆರ್ ಫೈಲಮ್ ಅನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಾವು ಕಿಂಗ್ಡಮ್ ಅಲ್ಲಿ ಹಾಕಿದ್ದೀವಿ. ಕಿಂಗ್ಡಮ್ ಅನ್ನುವಂಥದ್ದು ಹೈಯೆಸ್ಟ್ ಲೆವೆಲ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಲ್ವಾ. ಸೊ ಈ ಕಿಂಗ್ಡಮ್ ಅಲ್ಲಿ ಹಾಕಿದಾಗ ಬೇಸಿಕಲಿ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ ಅಂತ ಡಿಫ್ರೆಂಟ್ ಕಿಂಗ್ಡಮ್ಸ್ಗಳು ನಮಗೆ ಗೊತ್ತಿದೆ. ಈ ಕಿಂಗ್ಡಮ್ಸ್ಗಳಲ್ಲಿ ಜನರಲ್ ಕ್ಯಾರೆಕ್ಟರ್ಸ್ಗಳು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಇದೇನೆ ನಮ್ಮ ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿ ಒಂದೊಂದು ಕ್ಯಾಟಗರೀಸ್ಗೂ ಇರುವಂಥ ಇಂಪಾರ್ಟೆನ್ಸ್ಗಳು ಬೇಸಿಕಲಿ. ಸೊ ಹೈಯೆಸ್ಟ್ ಕ್ಯಾಟಗರಿ ಅಂತ ನಾವು ಸಿಂಪ್ಲಿ ಹೇಳಿದ್ರೆ ಕಿಂಗ್ಡಮ್ ಹೇಳ್ತೀವಿ, ಲೋವೆಸ್ಟ್ ಕ್ಯಾಟಗರಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವು ಸ್ಪೀಶೀಸ್ ಅಂತ ಹೇಳ್ತೀವಿ. ಓಕೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಜನರಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಕಿಂಗಿನ ಜೊತೆ ಜನರಲ್ ಇರ್ತಾರೆ. ಸೊ ಕಿಂಗ್ಡಮ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಲೋವೆಸ್ಟ್ ಲೆವೆಲ್ ಅಲ್ಲಿ ಕಾಮನ್ ಮ್ಯಾನ್ ಇರ್ತಾನೆ. ಕಾಮನ್ ಅಂತ ಹೇಳಿದ್ರೆ ಸ್ಪೀಶೀಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇರುತ್ತೆ ಅಲ್ವಾ. ಸರಿ, ಇನ್ನು ಈ ಆರ್ಡ್ರಲ್ಲೇನೆ ನಾವು ಈ ಕಂಪ್ಲೀಟ್ 7 ಕ್ಯಾಟಗರೀಸ್ ಅನ್ನು ಯಾವ ರೀತಿ ನೆನ್ಪಿಟ್ಕೊಳ್ಳೋದು. ಓಕೆ. ಸೊ ನೆನ್ಪಿಟ್ಕೊಬೇಕಾದ್ರೆ ಒಂದು ಸಣ್ಣ ಕೋಡನ್ನು ಹೇಳ್ತೀನಿ ನಾನು ನಿಮಗೆ. ಓಕೆ. ಸೊ ಆ ಕೋಡ್ನ ಮುಖಾಂತರ ನಿಮ್ಗೆ ಎಕ್ಸಾಮ್ಸಲ್ಲಿ ಎಲ್ಲಾದರೂ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಬೇಗ ನೆನಪಾಗ್ತಿಲ್ಲ, ನನಗೆ ಹರಿಬರಿಯಲ್ಲಿ ಟೆನ್ಷನ್ ಆಗ್ತಿದೆ, ಪ್ಯಾನಿಕಲ್ಲಿ ಏನೋ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದು ಸಿಂಪಲ್ ಅಂತ ಕೋಡನ್ನು ಯೂಸ್ ಮಾಡ್ಕೊಬೋದು. ಏನು ಅಂತ ನೋಡೋಣ. ಓಕೆ. ಸರಿ. ಸೊ ನಾವು ಫಸ್ಟಿಗೆ ಏನು ಮಾಡ್ಬೋದು, ನಾನು ಕಪ್ಪು ಅಂತ ಬರಿತೀನಿ. ಓಕೆ. ಕಪ್ಪದು. ಓಕೆ. ಬ್ಲ್ಯಾಕ್ ಕಲರ್ ಆರ್ ಡಾರ್ಕ್ ಕಲರ್. ಸೊ ಕಪ್ಪು, ಡಾರ್ಕ್ ಕಾಫಿ, COF, ಕಾಫಿ ಇನ್ ಗ್ಲಾಸ್ ಅಂತ ಹೇಳಿ. ಓಕೆ. ಸೊ ಇದು ನಮ್ಮ ಕೋಡ್, ಕಪ್ಪು ಡಾರ್ಕ್ ಕಾಫಿ ಇನ್ ಗ್ಲಾಸ್ ಅಂತ ಹೇಳ್ಕೊಂಡು. ಸೊ ಇದರಲ್ಲಿ ನಾನು ಕ್ಯಾಪಿಟಲ್ ಲೆಟರ್ಸಲ್ಲಿ ಏನೇನು ಬರೆದಿದ್ದೀನಿ ನೋಡಿ. ಕೆ ಬರ್ದಿದ್ದೀನಾ? ಎಸ್. ನೆಕ್ಸ್ಟ್ ನಾನು P ಬರ್ದಿದ್ದೀನಿ ಕ್ಯಾಪಿಟಲ್ ಲೆಟ್ರಲ್ಲಿ. ಆಮೇಲೆ ನಾನು D ಬರ್ದಿದ್ದೀನಿ ಕ್ಯಾಪಿಟಲ್ ಲೆಟ್ರಲ್ಲಿ. ಅಲಾಂಗ್ ವಿತ್ ದಟ್ COF ಮೂರನ್ನು ನಾನು ಕ್ಯಾಪಿಟಲ್ ಲೆಟ್ರಲ್ಲೇ ಬರ್ದಿರೋವಂಥದ್ದು, COF. ಅದಾದಮೇಲೆ G ಮತ್ತು S ಅನ್ನು ನಾನು ಕ್ಯಾಪಿಟಲ್ ಲೆಟ್ರಲ್ಲಿ ಬರ್ದಿದ್ದೇನೆ. ಸೊ ನೋಡಿ, KPDCOFGS, ಕಪ್ಪು ಡಾರ್ಕ್ ಕಾಫಿ ಇನ್ ಕ್ಲಾಸ್. ಓಕೆ. ಸೊ ಇದರಲ್ಲಿ ಫಸ್ಟ್ ಕೆ ಅಂತ ಹೇಳಿದ್ರೆ ಕಿಂಗ್ಡಮ್, ಫೈಲಮ್ ಮತ್ತು ಡಿವಿಷನ್. ನೋಡಿ, ಕಪ್ಪು ಮತ್ತು ಡಾರ್ಕು. ಕಪ್ಪದು ಅಂತ ಹೇಳಿದ್ರೆ ಒಂದು ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿರುವಂಥ ಕಲರ್ಸ್ ಅಲ್ವಾ. ಸೊ ಒಂಥರ ಸಿನೋನಿಮ್ ರೀತಿ ವರ್ಕ್ ಆಗುತ್ತೆ. ಸೊ ಕಪ್ಪು ಡಾರ್ಕ್, ಅದ್ರಲ್ಲಿ ಬರೋ P ಮತ್ತು D ಎರಡು ಒಟ್ಟಿಗೆ ಬರುತ್ತೆ, ಫೈಲಮ್ ಆ್ಯಂಡ್ ಡಿವಿಷನ್. ದೆನ್ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ದೆನ್ ಸ್ಪೀಶೀಸ್. ಸೊ ಈ ರೀತಿ ಕಪ್ ಡಾರ್ಕ್ ಕಾಫಿ ಇನ್ ಕ್ಲಾಸ್ ಅಂತ ಹೇಳ್ಕೊಂಡು ಒಂದು ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಈ 7 ಆಬ್ಲಿಗೇಟ್ ಕ್ಯಾಟಗರೀಸನ್ನು ಪ್ರಾಪರ್ ಆರ್ಡ್ರಲ್ಲಿ ನೆನ್ಪಿಟ್ಕೊಬೋದು. ಸೊ ನಿಮಗೆ ನಾವಿವತ್ತು ತಗೊಂಡಂತಹ ವಿಡಿಯೋ ಸೆಷನಲ್ಲಿ ನಾವು ಹೇಳ್ಕೊಟ್ಟಂತಹ ಟಾಪಿಕ್ಕು ಭಾಳ ಚೆನ್ನಾಗಿ ಅರ್ಥ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ನಾನು ನಂಬಿದ್ದೇನೆ. ಓಕೆ. ಸೊ ಇದೇ ರೀತಿ ಕಾಂಪ್ಲಿಕೇಟೆಡ್ ಆಗಿರುವಂಥ ಟಾಪಿಕ್ಸ್ಗಳನ್ನ ತಗೊಂಡು ನಾವು ಸಿಂಪ್ಲಿಫೈ ಮಾಡಿ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಡ್ತೇವೆ. ಈ ರೀತಿ ವಿಡಿಯೋಸ್ಗಳು ರೆಗ್ಯುಲರ್ ಆಗಿ ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ಸೈನಿಂಗ್ ಆಫ್, ಐ ಆಮ್ ಕಾರ್ತಿಕ್.